ನೋಡ್ತಾ ಇದ್ರಿ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ಈಗಷ್ಟೇ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಅಷ್ಟೂ ಜನ ಆರೋಪಿಗಳನ್ನ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಅದರ ವಿಜುವಲ್ಸ್ ಕೂಡ ಗಮನಿಸಿದ್ರಿ. ಜೊತೆಗೆ ಆ ಸ್ಟೇಷನ್ ಮುಂಭಾಗ ನೆರೆದಿದ್ದಂತಹ ಸೋಕಾಲ್ಡ್ ಡಿಬಾಸ್ ಅಭಿಮಾನಿಗಳಿಗೆ ಲಾಠಿ ಚಾರ್ಜ್ ಕೂಡ ಆಯಿತು. ಸುಮ್ಮನೆ ಜೈ ಡಿಬಾಸ್ ಅಂತ ಅಲ್ಲೂ ಕೂಗಕ್ಕೆ ಹೋದ್ರು, ಬಿತ್ತು ಲಾಠಿ ಏಟು ಆತನಿಗೆ. ಆಮೇಲೆ ಇನ್ನು ಸ್ವಲ್ಪ ಹೊತ್ತರಲ್ಲಿ ಜಡ್ಜ್ ನಿವಾಸಕ್ಕೆ ತಲುಪಿದ ನಂತರ ಜಡ್ಜ್ ಮುಂದೆ ಅಷ್ಟೂ ಜನ ಆರೋಪಿಗಳನ್ನು ನಿಲ್ಲಿಸಿ ಪ್ರೊಡ್ಯೂಸ್ ಮಾಡಿದ್ದೀವಿ, ಸುಪ್ರೀಂ ಕೋರ್ಟ್ ಆರ್ಡರ್ನ ಫಾಲೋ ಮಾಡಿದ್ದೀವಿ, ತ್ವರಿತಗತಿಯಲ್ಲಿ ಆರ್ಡರ್ ಬರ್ತಾ ಇದ್ದಂತೆ ಕೈ ಸೇರ್ತಾ ಇದ್ದಂತೆ ಅಷ್ಟು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದದೇನೆ, ಅರೆಸ್ಟ್ ಮಾಡಿ ಅಂತ. ಅದೇ ದರ್ಶನ್ ಪರ ಲಾಯರ್ ಈ ಹಿಂದೆ ಹೇಳಿದರು ಬೆಂಗಳೂರಿಗೆ ರೀಚ್ ಆಗುವಂಥ ಸಂದರ್ಭದಲ್ಲಿ. ಏನಂತಂದ್ರು ದರ್ಶನ್ ಲಾಯರು ಅಂತಂದರೆ, ನಾವೇ ಕರ್ಕೊಂಡು ಬರ್ತೀವಿ ಸ್ಟೇಷನ್ಗೆ ಅಂತ. ಆಗ ಇದೇ ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿಯನ್ನು ಕೊಟ್ಬಿಟ್ಟು ಹೇಳ್ತಾರೆ ಆ ವಕೀಲರಿಗೆ, ದರ್ಶನ್ ಪರ ವಕೀಲರಿಗೆ, ನೋ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಅರೆಸ್ಟ್ ಮಾಡಬೇಕು ಅಂತ ಹೇಳಿದೆ, ಅರೆಸ್ಟ್ ಮಾಡ್ತೀವಿ, ಇಷ್ಟೇ. ಹಾಗಾಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸ್ ವಾಹನವೂ ಕೂಡ, ದರ್ಶನ್ ವಾಹನ ಬರ್ತಿದ್ದಂಗೆ ಇಮಿಡಿಯೇಟ್ಲಿ ಪೊಲೀಸ್ ವಾಹನವೂ ಕೂಡ ಬಂದು ದರ್ಶನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈಗ ನೋಡ್ತಾ ಇರುವಂಥ ಮತ್ತೊಂದು ವಿಷುವಲ್ಸ್ ಲೆಫ್ಟ್ ಸೈಡ್ನಲ್ಲಿ ನೋಡ್ತಾ ಇದ್ದೀರಿ. ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಡಿ ಗ್ಯಾಂಗ್ 7 ಜನ ಆರೋಪಿಗಳನ್ನು. ಮುಂದ್ಗಡೆ ಬೆಂಗಾವಲು ವಾಹನ ಜೊತೆಗೆ ವ್ಯಾನ್ ಕೂಡ ಹೋಗ್ತಾ ಇದೆ ನೋಡಿ. ಈ ವ್ಯಾನಿನಲ್ಲೇ ಅಷ್ಟೂ ಜನ ಆರೋಪಿಗಳು ಇದ್ದಾರೆ. ಅವರನ್ನ ಕರ್ಕೊಂಡು ಹೋಗ್ತಾರೆ, ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮುಂದಿನ ಬೆಳವಣಿಗೆ ಏನು ಅನ್ನೋದನ್ನ ಇನ್ನಷ್ಟೇ ಗಮನಿಸಬೇಕಾಗತ್ತೆ. ಆಮೇಲೆ ಡೆವಿಲ್ ಚಿತ್ರ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ಆಮೇಲೆ ಏನೋ ಎಲ್ಲ ರೆಡಿ ಮಾಡ್ಕೊಂಡಿದ್ರು, ಅದ್ಯಾವುದೋ ಒಂದು ವೈರಲ್ ಆಗಿದ್ದಂತಹ ಆಡಿಯೋ, ಇದ್ರೆ ನೆಮ್ಮದಿ ಆಗಿರಬೇಕು ಅಂತ. ಅದೇನೋ ನಾಳೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಹೇಳುವಂಥ ಸಂದರ್ಭದಲ್ಲೇ ಇದ್ರೆ ಜೈಲಲ್ಲಿ ಇರಬೇಕು ಅಂತ ಈಗ ದರ್ಶನ್ ಜೈಲಿಗೆ ಹೋಗ್ತಾ ಇರೋದು. ಸರ್, ಬೇಕು ಮುಂಚೆ ಹೇಳ್ತಾ ಇದೆ ಸರ್, ಸುಪ್ರೀಂ ಕೋರ್ಟ್ ಕೇಳಿದಂಥ ಸಂದರ್ಭದಲ್ಲಿ ಆ ಕ್ರಿಮಿನಲ್ ಹಿಸ್ಟ್ರಿಯನ್ನು ತರಿಸ್ಕೊಡಿ ಅಂತ ಕೇಳಿದ್ದಾರೆ ಲಾಯರ್ಗಳಿಗೆ. ಸೊ ಆತ ಮಾಡಿದಂತಹ ಈ ಹಿಂದಿನ ಕ್ರಿಮಿನಲ್ ಏನು ಆಕ್ಟಿವಿಟೀಸ್ಗಳೇ ಈತನ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದು ಅಂತ. ಆಲ್ವೇಸ್ ಯಾವುದೇ ಬೇಲ್ ಪಿಟಿಷನ್ ಆಗಲಿ, ಯಾವುದೇ ಒಂದು ನ್ಯಾಯಾಂಗದಲ್ಲಿ ಬೇಲ್ಗೆ ಬಂದಾಗ ಫಸ್ಟ್ ವೆದರ್ ಈಸ್ ಏನು ರೆಗ್ಯುಲರ್ ಅಫೆಂಡರ್ ಅಂತ. ಹೌದು, ಇವನು ಯಾವಾಗಲೂ ಈ ರೀತಿಯ ಕಾರ್ಯಕ್ರಮಗಳನ್ನೇ ಮಾಡ್ತಾ ಇರುವವನ, ಈ ರೀತಿಯ ಕೃತ್ಯಗಳನ್ನೇ ಮಾಡ್ತಾ ಇರುವವನ. ಇಸ್ ಬಿಹೇವಿಯರಲ್ ಸ್ಟಡಿ ಮಾತ್ರ ಅಲ್ಲ, ಇಸ್ ರೆಕಾರ್ಡ್ ಸ್ಟಡಿ ಅಂತ ನಾವು ಹೇಳ್ತೀವಿ. ಹೌದು, ಯಾವ ರೀತಿಯ ಪರ್ಸನ್ ಇವನು ಅಥವಾ ಕೆಲವೊಮ್ಮೆ ಏನಾಗುತ್ತೆ, ಒಂದು ಕ್ಷಣದ ಸಿಟ್ಟಿಗಾಗಿ ಆಗೋಗುತ್ತೆ, ಒಂದು ಕೊಲೆನೋ ಒಂದು ಯಾವುದೋ ಒಂದು ಇಶ್ಯೂಸ್ಗಳು ಆಗೋಗುತ್ತವೆ. ಬಟ್ ವೆನ್ ಇಟ್ ಕಮ್ಸ್ ಟು ಎ ಕ್ರಿಮಿನಲ್ ಕೇಸ್ ಯಾವುದು ಅಂತ ಹೇಳಿದ್ರೆ ಹಾಗೆ ಹೇಳ್ತಾರೆ, ಇದರ್ ವೆಟ್ ಇಸ್ ಎ ಫ್ರೀಕ್ವೆಂಟ್ ವಿಸಿಟರ್ ಟು ದ ಕೋರ್ಟ್ ಅಥವಾ ಇವನು ರೆಗ್ಯುಲರ್ ಅಫೆಂಡರಾ ಏನು ಅಂತ. ದರ್ಶನ್ ವಿಷಯಕ್ಕೆ ಬಂದಾಗಲೂ ಅದೇ ಹೇಳ್ತಾರೆ, ಸ್ವಾಮಿ ಯುವರ್ ಪ್ರಾಸಿಕ್ಯೂಷನ್ ಇಸ್ ಟೋಲ್ಡ್ ದಿಸ್ ಈಸ್ ನಾಟ್ ಫಸ್ಟ್ ಕೇಸ್. ಇವನು ಈವಾಗದಿಂದ ಅಲ್ಲ, 2011ರಿಂದಲೂ ಮನುಷ್ಯ ಸುಧಾರಿಲ್ಲ, ಚೇಂಜ್ ಇಲ್ಲ. ಏನಾಗ್ತಾ ಬರ್ತಾ ಇದೆ ಅಂದರೆ ದಿನದಿಂದ ದಿನಕ್ಕೆ ಈ ಅಹಂಕಾರ, ಈ ಅರಗೆನ್ಸಿ, ಈ ಆಟಿಟ್ಯೂಡ್ ಕಡಿಮೆ ಆಗ್ತಾ ಇಲ್ಲ ವಿನಃ ಇವನು ಚೇಂಜ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಪುರಾವೆಗಳನ್ನು ಕೊಡ್ತಾರೆ. ನೀವು ದರ್ಶನ್ ಹಿಸ್ಟ್ರಿ 2011 ಫಸ್ಟ್ ವಿಜಯಲಕ್ಷ್ಮಿ ಅವರೊಟ್ಟಿಗೆ ತನ್ನ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಹೊಡೆದು 14 ದಿನದ ಜೈಲುವಾಸ. ಹೌದು, ಅದರಲ್ಲೂ ಕೂಡ ಏನಾಯ್ತಂದರೆ ಮೇರುನಟ ಅಂಬರೀಷ್ ಅವರು ಬಂದುಬಿಟ್ಟು ಫ್ಯಾಮಿಲಿಯನ್ನೊಂದು ಕಾಂಪ್ರಮೈಸ್ಗೆ ತಂದುಬಿಟ್ಟು ತಾನು ಮುಂದೆ ನಿಂತ್ಕೊಂಡು ಅದನ್ನು ಸಾಲ್ವ್ ಮಾಡಿದಂತಹ ಒಂದು ಕೇಸ್. ಸೆಕೆಂಡ್, RR ನಗರದಲ್ಲಿ ಇವ್ರದ್ದು 2015 ನೀವು ನೋಡ್ತೀರಿ, ಏನು ಮಳೆ ಬಂದು ಎಲ್ಲ ಚರಂಡಿಗಳು ಕೊಚ್ಕೊಂಡು ಹೋಗಿ ಮನೆ, ಎಲ್ಲರ ಮನೆಯನ್ನು ಡೆಮೊಲಿಷ್ ಆಗ್ತವೆ. ಪಾಪದವರ ಮನೆ ಎಲ್ಲಿವರೆಗೆ ಅಂದರೆ ಅಲ್ಲಿನೂ ಕೂಡ ಜನಗಳಿಗಿತ್ತು, ದುಡ್ಡಿದ್ದವರಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಇಲ್ವಾ ಅಂತ ಇತ್ತು ಜನಗಳಿಗೆ. ನಾಳೆಯ ಗೃಹ ಪ್ರವೇಶ ಆಗಲಿಕ್ಕೆ ತೋರಣ ಕಟ್ಟಿಟ್ಟಂತಹ ಮನೆಯನ್ನು ಕೂಡ BBMP ಅವರು ಹೋಗಿ ನೆಲಸಮ ಮಾಡ್ತಾರೆ. ಅದು ಬಂದು ದರ್ಶನ್ ಮನೆ ಹತ್ರ ನಿಂತಾಗ ಅದು ಹೋಗ್ಬಿಡುತ್ತೆ. 2016 ಎಗೈನ್ ದರ್ಶನ್ ಮತ್ತೆ ಕಿರುಕುಳ ಕೊಟ್ಟ ಅಂತ ವೈಫ್ ಗೋಸ್ ಟು ಕೋರ್ಟ್, ಪೊಲೀಸ್ ಸ್ಟೇಷನ್. ಅಲ್ಲಿನೂ ಪುನಃ ಬೇರೆಯವರೆಲ್ಲ ಬಂದು ಕಾಂಪ್ರಮೈಸ್ ಮಾಡ್ತಾರೆ. 2017ಗೆ ಹಿಸ್ಟ್ರಿ ಅಂತ ಹೇಳಿ ಕಿಚ್ಚ ಸುದೀಪೊಟ್ಟಿಗೆ ಜಗಳ ಮಾಡಿಕೊಂಡು ಫ್ಯಾನ್ಗಳನ್ನು ಎತ್ತಾಕೊಂಡ್ಬಿಟ್ಟು ಅದು ಒಂದು ದೊಡ್ಡ ಇಶ್ಯೂಸೇ ಆಗೋಗುತ್ತೆ. ಫ್ಯಾನ್ಗಳೊಟ್ಟಿಗೆ ಜಗಳ, ಇಡೀ ಒಂದು ಸೋಷಿಯಲ್ ಎನ್ವೈರ್ಮೆಂಟನ್ನೇ ಈ ಫಿಲ್ಮ್ ಇಂಡಸ್ಟ್ರಿ ಇದೆಲ್ಲ
ಅದನ್ನೇ ಒಂದು ರೀತಿಯ ಕೆಳಮಟ್ಟಕ್ಕೆ ತರುವಂತಹ ಜಗಳಗಳು ಆಗ್ಬಿಡ್ತವೆ. ಹೌದು. ತಾನು ಡಿ ಬಾಸ್ ತನ್ನ ಫಾಲೋವರ್ಸ್ ಆಗಿ ಅಂತ 2020ನಲ್ಲಿ ಎಗೈನ್ ಫಾರ್ಮ್ ಹೌಸ್ನಲ್ಲಿ ಕೆಲಸದವನು ಅಪ್ರಾಪ್ತೆಯ ಮೇಲೆ ದರ್ಶನ್ ಇನ್ ನ್ಯೂಸ್ ಅಂತ ಹೇಳೋದಕ್ಕೆ ಅಲ್ಲಿ ರೇಪ್ ಆಗುತ್ತೆ ಅನ್ನೋ ನ್ಯೂಸು ಬರುತ್ತೆ. ದರ್ಶನ್ ಈಸ್ ಇನ್ ನ್ಯೂಸ್ ಎವ್ರಿ ಇಯರ್. ಒಳ್ಳೆ ಕೆಲಸಕ್ಕೆ ಎಷ್ಟು ಹೋಗ್ತವೆ ಅಷ್ಟೇ. 2021ನಲ್ಲಿ ಮಾಧ್ಯಮದವರ ಮೇಲೆ ಇಲ್ಲ ಸಲ್ಲದ ಭಾಷೆಯಿಂದ ಬೈದು ಕುಡಿದು ಆ ಒಂದು ಇವರನ್ನು ಇಟ್ಕೊಂಡ್ಬಿಟ್ಟು ಬೈದ್ಬಿಟ್ಟು ಇಡೀ ಮಾಧ್ಯಮ ಲೋಕ, ಇಡೀ ಚಾನಲ್ಗಳು ದರ್ಶನನ್ನು ಬ್ಯಾನ್ ಮಾಡಿಬಿಡ್ತವೆ 2021ಗೆ. 2021ನಲ್ಲಿ ಪುನಃ ನಿಲ್ಲುತ್ತಾ ರಾಬರ್ಟ್ ಫಿಲ್ಮ್ ಯಶಸ್ವಿನ ನಂತರ ಉಮಾಪತಿಯವರೊಟ್ಟಿಗೆ ಜಗಳ ಶುರು ಮಾಡ್ತಾರೆ. ಆ ಜಗಳನು ಯಾವ ರೀತಿ ಗೊತ್ತಾ ನಿಮಗೆ? ಸೇಮ್ ರೇಣುಕಾ ಸ್ವಾಮಿ ಯಾವ ರೀತಿಯಾಗಿ ಫ್ಯಾನ್ಗಳ ಕಚ್ಚಾಟ ಶುರು ಮಾಡಿದ್ರಲ್ಲ, ಅವರಿಗೂ ಕೊಲೆ ಬೆದರಿಕೆ, ಸುಟ್ಟಾಕ್ತೀವಿ ಅಲ್ಲಿವರೆಗೆ ತಗೊಳೋದಂತಹ ದರ್ಶನ್. 2022ಅಲ್ಲಿ ಮೈಸೂರು ಹೋಟ್ಲಲ್ಲಿ ಕುಡಿದ್ಬಿಟ್ಟು ಹೊಡೆದಾಡ್ಕೊಂಡ ದರ್ಶನ್ ಮತ್ತು ಫ್ಯಾನ್ಸ್ಗಳು, ಅಂದರೆ ಹೋಟೆಲ್ ಸಿಬ್ಬಂದಿಗೆ ಹೊಡಿತಾರೆ. ಆ ವಿಡಿಯೋಗಳು ಲೀಕ್ ಆಗ್ತವೆ. ದರ್ಶನ್ ಇಸ್ ಇನ್ ನ್ಯೂಸ್. ಎಷ್ಟು ಫಿಲ್ಮ್ ಹಿಟ್ಟಾಯಿತು ಅನ್ನುವ ನ್ಯೂಸ್ಗಿಂತಲೂ ದರ್ಶನು ಕುಡಿದು ಬಿಟ್ಟು ಮಾಡಿದ ಅವಾಂತರಗಳೇ ಜಾಸ್ತಿ. 2023 ದರ್ಶನ್ ಇಸ್ ಇನ್ ನ್ಯೂಸ್. ಫಾರ್ಮ್ ಹೌಸಲ್ಲಿ ಲೈಸೆನ್ಸ್ ಇಲ್ಲದೆ ಸಾಕಬಾರದಂತಹ ಪ್ರಾಣಿಗಳನ್ನು ಸಾಕ್ಬಿಟ್ಟು ಕೇಸ್ ಹಾಕ್ಕೊಡ್ತಾರೆ ದರ್ಶನ್. ಅಂದರೆ ನನಗೆ ಯಾರೂ ಯಾವ ಲಾನೂ ಅಪ್ಲಿಕೇಬಲ್ ಆಗಲ್ಲ, ಏನು ಮಾಡಿದರೂ ನಾನು ಹೆದರಲ್ಲ, ನನ್ನ ಕಡೆ ಲಾ ಟಚ್ಚೇ ಮಾಡಲಿಕ್ಕಾಗಲ್ಲ ಯಾರಿಗೆ ಅನ್ನುವ ಆ್ಯಟಿಟ್ಯೂಡು ಒಂದಲ್ಲ, ಎರಡಲ್ಲ, ಮೂರಲ್ಲ. 22ರಲ್ಲಿ ಪುನಃ ಹುಲಿ ಉಗುರು ಹಾಕ್ಕೊಂಡು ಕೇಸ್ ಹಾಕೋತಾರೆ ದರ್ಶನ್. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ದರ್ಶನ್ ಮೇಲೆ ಕೇಸ್. 23 ಮನೆ ಎದುರುಗಡೆ ಸಾಕಿದ ನಾಯಿಯನ್ನು ತಗೊಂಡೋಗಿ ಇನ್ನೊಬ್ಬರ ಮೇಲೆ ಬಿಟ್ಟುಬಿಟ್ಟು ಕಚ್ಚಿಸ್ಬಿಟ್ಟು ವಾಕಿಂಗ್ ಹೋಗುವಾಗ, ಅದು ನಾಯಿ, ಅದರ ಆ್ಯಟಿಟ್ಯೂಡೇ ಕಚ್ಚಿದ್ದು, ಅದರ ಬುದ್ಧಿಯೇ ಕಚ್ಚಿಬಿಡ್ತು ಅಂತ ಹೇಳ್ತಾ ಅದನ್ನೂ ಹಾಕ್ಕೊಂಡ ದರ್ಶನ್. 23 ಕಾಟೇರ ಈವೆಂಟ್ ನಿಮ್ಗೆ ಗೊತ್ತು. ಮೈಡೇರ ಬಗ್ಗೆ ಏನು ಮಾತಾಡಿದ್ರು ಮತ್ತೆ ಏನಾಯಿತು, ಅದಕ್ಕೂ ಫ್ಯಾನ್ಗಳ ಜೈಘೋಷ. ಹೌದು, ನಮ್ಮ ಡಿ ಬಾಸ್ ಮಾತಾಡಿದ್ದೇ ಸರಿ, ಅವರು ಆಡಿದ್ದೇ ಸರಿ, ಅವ್ರು ಹಿಂಗೇ ಆಡಬೇಕು, ಅವ್ರು ಹಿಂಗೇ ಇರಬೇಕು ಅಂತ ಹೇಳ್ತಾ ಇದ್ದ ದರ್ಶನ್. 24ರ ನಮ್ಮ ನ್ಯೂಸಲ್ಲೇ ಬಂದಿದೆ ಜೆಟ್ ಲ್ಯಾಗಲ್ಲಿ ಏನಾಯಿತು ಅಂತ. ಕಡೆಗೂ ಪಾಪ ರಾಕ್ ಲೈನ್ ವೆಂಕಟೇಶ್ವರಲ್ಲಿದ್ದರು, ಅವರೇನೋ ಅದನ್ನು ಆ ಕೇಸನ್ನು ಮುಚ್ಚಾಕ್ಸಿದ್ರು. ಅಲ್ಲಿನೂ ಪೊಲೀಸ್ ಕಣ್ಣಿಗೆ ಬಿದ್ದರು. ಇಷ್ಟೆಲ್ಲ ರೆಕಾರ್ಡ್ ಅಂತ ನಾನು ಹೇಳ್ತೀನಿ ಕೇಳಿ. ಸಿಂಪಲ್ ಇಶ್ಯೂಸ್ 11ಇಂದ 24ವರೆಗೆ ಯಾಕೆ ತಂದ ಅಂತ ಹೇಳಿದರೆ, ಹಿ ಥಿಂಕ್ಸ್ ಹೀ ಈಸ್ ಎಬವ್ ದ ಲಾ. ಈ ಜಜ್ಮೆಂಟಲ್ಲಿ ಇದೆ ಅಲ್ವಾ, ನೋಬಡಿ ಈಸ್ ಬಿಲೋ ದ ಲಾ, ನೋಬಡಿ ಈಸ್ ಎಬವ್ ದ ಲಾ ಅಂತಲ್ಲ. ಈ ದರ್ಶನ್ ಅಹಂಕಾರ ಎಷ್ಟು ಮಟ್ಟಿಗಿತ್ತಂದರೆ, ಯಾವುದೇ ಕಾಯಿದೆ ಕಾನೂನುಗಳು, ಯಾವುದೇ ಡಿಪಾರ್ಟ್ಮೆಂಟ್ಗಳು ನನ್ನನ್ನು ಟಚ್ ಮಾಡಲಿಕ್ಕಾಗಲ್ಲ. ನಾನೊಬ್ಬ ಸೆಲೆಬ್ರಿಟಿ, ನನ್ನೊಟ್ಟಿಗೆ ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಡಿ ಬಾಸ್, ಇವನೇನೋ ಸೇನೆ ಕಟ್ಕೊಂಡಿದ್ದೀನಿ, ನಾನು ದುಡ್ಡಿಂದೆಲ್ಲರನ್ನು ಪರ್ಚೇಸ್ ಮಾಡ್ಕೋತೀನಿ, ಏನಾಗಲ್ಲ, ಯಾರು ಏನು ಕಿತ್ತಾಕ್ಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ ದರ್ಶನ್ಗೆ ಇವತ್ತು ಕೋರ್ಟ್ ಹೇಳಿದೆ, ಯು ಆರ್ ನಾಟ್ ಎಬವ್ ದಿ ಲಾ. ನಿನ್ನ ಪ್ಲೇಸ್ ನೋಡಿ, ಅದು ಮಿಡಲ್ ಫಿಂಗರ್ ತೋರಿಸುವ ಸ್ಟೈಲ್, ಅಹಂಕಾರ ನೋಡಿ. ಇವತ್ತು ತೋರಿಸ್ಲಿ ಆ ಫಿಂಗರ್ ನೋಡಿ. ಯಾರಾದರೂ ಅಲ್ಲೇ ಆ ಎರಡೂ ಫಿಂಗರ್ಗಳನ್ನು ಕಟ್ ಮಾಡಿ ಬಿಸಾಕ್ತಾಯಿದ್ರು. ಯಾವಾಗ ಮೀಡಿಯಾಗಳು ಊಟ ತರಲಿಕ್ಕೆ ಬರೋದವನು ಸೊಂಟ ನೋವು ಅಂತ ಹೇಳ್ಕೊಂಡ್ಬಿಟ್ಟು ಬಳ್ಳಾರಿ ಜೈಲಲ್ಲಿ ಮೀಡಿಯಾಗಳ ಕ್ಯಾಮ್ರಾಗಳನ್ನು ನೋಡಿದಾಗ ನೋಡಿ, ಎರಡೂ ಕೈ ಮಿಡ್ಲ್ ಫಿಂಗರನ್ನು ತೋರಿಸ್ಕೊಂಡು ಬರುವಂಥ ಅಹಂಕಾರ ಈ ಮನುಷ್ಯನಿಗೆ. ಇವತ್ತು ಯಾರಿದ್ದಾರಪ್ಪ ಈ ಅಹಂಕಾರ ಇದೆಲ್ಲ, ಇದೆಲ್ಲದರ ಅಬ್ಸರ್ವೇಷನೇ ದಿಸ್ ಜಡ್ಜ್ಮೆಂಟ್ ಟುಡೇ. ಆ್ಯಂಡ್ ಇವತ್ತು ನಿನಗೆ ಹೇಳ್ಕೊಟ್ಟಿದೆ ಪಾಠ, ಯು ಆರ್ ನಾಟ್ ಅಬೌವ್ ದಿ ಲಾ, ನಾಟ್ ಯು ಆರ್ ಅಬೌವ್ ದಿ ಸಿಸ್ಟಮ್ ಅಂತ ಇವತ್ತು ಬೊಟ್ಟು ಮಾಡಿ ನೋಡಿ. ದೆರ್ ಇಸ್ ನಾಟ್ ಇವನ್ ಎ ಟೈಮ್ ಗಿವನ್. ಈಗ ವಿನಯ್ ಕುಲಕರ್ಣಿ ಕೇಸ್ ನೋಡಿದ್ರಿ ನೀವು, CBI ಅಪೀಲ್ ಮಾಡುತ್ತೆ, ಅವರಿಗೆ ಬೇಲ್ ಕ್ಯಾನ್ಸಲ್ ಮಾಡಿ, ಅವರು ಬೇಲ್ ಇದನ್ನು ಮುರಿತಾ ಇದ್ದಾರೆ, ಯು ಹ್ಯಾವ್ ಟು ಕ್ಯಾನ್ಸಲ್ ಅಂತ. ಸ್ಟಿಲ್ ಕೋರ್ಟ್ ಗಿವ್ಸ್ ಹಿಮ್ 7 days ಟೈಮ್ ಟು ಗೋ ಆ್ಯಂಡ್ ಸರೆಂಡರ್.
ಆದರೆ ಈ ಕೇಸಲ್ಲಿ ನೋಡಿ ನೀವು, ನಾಟ್ ಟುಡೇ, ಜಸ್ಟ್ ನಾವು, ನೀವು ಸರೆಂಡರ್ ಆಗಲಿಕ್ಕೂ ಇಲ್ಲಿ ಹೇಳಲಿಲ್ಲ, ಜಸ್ಟ್ ನಾವು ಯು ಅರೆಸ್ಟ್ ಅಂಡ್ ಪುಟ್ ಹಿಮ್ ಇನ್ಸೈಡ್ ದಿ ಜೈಲ್ ಅಂತ. ದಿಸ್ ಈಸ್ ವಾಟ್, ನಿಜ ನಿಜ. ಇದು ನ್ಯಾಯಾಂಗ, ಇದು ವ್ಯವಸ್ಥೆ, ಇದು ಜನರ ನಂಬಿಕೆ, ಇದು ಭಾರತದ ಸಂವಿಧಾನ.